ನಮಸ್ತೆ. ನಮ್ಮದು ಟೆರೆಸ್ ಗಾರ್ಡನ್ ಇದೆ. ನಾವು ಗಿಡಗಳಿಗೆ ತುಂಬ ಗೊಬ್ಬರಗಳು ಅವಾಗ ಟ್ರೈ ಮಾಡ್ತಾ ಇದ್ವಿ. ಅಂದರೆ ಯಾವುದು ಅಂತ ಚೆನ್ನಾಗಾಗಿಲ್ಲ ಅಂದರೆ ನೆಕ್ಸ್ಟ್ ಸತಿ ಇನ್ನೊಂದು ಗೊಬ್ಬರ ಹಾಕೋದು ಅದೆಲ್ಲ ಮಾಡ್ತಿರ್ತೀವಿ. ಹಂಗೆ ಮಾಡ್ತಾ ನಮಗೆ ಒಂದು ಅದೇ ಥರ ಪಾರ್ಕ್ ಕೃತಿ ಅಂತ ಈ ಗೊಬ್ಬರನೂ ಟ್ರೈ ಮಾಡಿದ್ವಿ. ಆವಾಗ ಬೇರೆ ಗೊಬ್ಬರ ಟ್ರೈ ಮಾಡಿದ ರಿಸಲ್ಟ್ಗಿಂತ ಇದ್ರದ್ದು ಗೊಬ್ಬರ ಯೂಸ್ ಮಾಡಿದ್ರೆ ಆರ್ಗ್ಯಾನಿಕ್ ಆಗಲಿ ಅಥವಾ ಕೌಡಂಗಾಗಲಿ ಯೂಸ್ ಮಾಡಿದಾಗ ರಿಸಲ್ಟ್ ಒಂಥರ ಚೆನ್ನಾಗಿ ಬಂತು. ಖುಷಿ ಆಯಿತು. ಗಿಡ ಎಲ್ಲ ಹೆಲ್ತಿಯಾಗಿ ಬೆಳೀತು, ಹೂವು ಎಲ್ಲ ಬಿತ್ತು. ಸೊ ಬೇರೆದಕ್ಕೆಲ್ಲ ಮಾಡಿದಕ್ಕಿಂತ ಇದೊಂಥರ ಫುಲ್ ಸ್ಯಾಟಿಸ್ಫೈಡ್ ಆಯಿತು. ಚೆನ್ನಾಗಿ ಬೆಳೆಯುತ್ತೆ ಗಿಡ ಎಲ್ಲ ಹೆಲ್ತಿಯಾಗಿ, ಮತ್ತು ಹೂವು ಎಲ್ಲ ಬಿಡ್ತು. ಸೊ ಒಂದು ಸತಿ ಹಾಕ್ಬಿಟ್ಟೇನು ಸುಮ್ಮನೆ ಆಗಿಲ್ಲ. ನೆಕ್ಸ್ಟ್ ತಿಂಗಳೂ ಹಾಕಿದಾಗ ಗೊಬ್ಬರ ಆಮೇಲೂ ಅನ್ನಿಸ್ತು, ಓಕೆ ಇಲ್ಲ ಈ ಗೊಬ್ಬರದಿಂದ ಗಿಡ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ. ಮತ್ತು ಶೋ ಪ್ಲ್ಯಾಂಟ್ ಆಗಲಿ ಅಥವಾ ಹೂವಿಂದಾಗಲಿ ಆ ಥರ ಎಲ್ಲ ಏನಿಲ್ಲ, ಎಲ್ಲ ಬಂತು. ಯಾವುದು ಗಿಡ ಎಲ್ಲ ಹಾಳಾಗಲಿಲ್ಲ, ಫೇಲ್ಯೂರ್ ಆಗಲಿಲ್ಲ, ಹೆಲ್ತಿಯಾಗಿ ಬೆಳೀತು, ಹೂವು ಬಿಡ್ತು, ಶೋ ಗಿಡ ಎಲ್ಲ ಚೆನ್ನಾಗಿ ಬೆಳೀತು. ಸೊ ಖುಷಿ ಆಯಿತು. ಬೇರೆದೆಲ್ಲ ಯೂಸ್ ಮಾಡಿದೆ ಓಕೆ ಅಂತಲ್ಲ, ಬಟ್ ಇದು ಚೆನ್ನಾಗಿ ಬಂತು. ನಂತರ ಶೋ ಗಿಡ ಮತ್ತು ಹೂವಿನ ಗಿಡ ಇದೆ. ಸೊ ಅದಕ್ಕೆ ಹಾಕಿ ಅದು ಚೆನ್ನಾಗಿ ಬಂತು. ಬಟ್ ನನ್ನ ಫ್ರೆಂಡ್ಸ್ ಹತ್ರ ಅವರು ತರಕಾರಿದೆಲ್ಲ ಹಾಕಿದ್ದಾರೆ. ಯಾಕಂದರೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಅದು ಎಲ್ಲ ಚೆನ್ನಾಗಿ ಬಂತು. ನಾನು ಹಾಕಿಲ್ಲ, ಬಟ್ ಫ್ರೆಂಡ್ಸ್ ಕಡೆಯಿಂದ ತರಕಾರಿದೆಲ್ಲ ಚೆನ್ನಾಗಿ ಬಂದರೆ ನಾನು ಬರೀ ಶೋ ಪ್ಲಾಂಟ್ಸು, ಫ್ಲವರ್ ಹೂವಿನ ಗಿಡಗಳು ಅಂಥದ್ದಿತ್ತು. ಈಗ ಅವರು ಹೇಳಿದ್ರಿಂದ ಇವಾಗ ನೆಕ್ಸ್ಟ್ ಅದನ್ನು ಆರ್ಗ್ಯಾನಿಕ್ ಇರೋದ್ರಿಂದ ತರಕಾರಿನೂ ಬೆಳೆಯೋಣ ಅಂತ ನೆಕ್ಸ್ಟ್ ಪ್ಲ್ಯಾನ್.